ಹಾಯ್ ಮೈ ಡಿಯರ್ ಫ್ರೆಂಡ್ಸ್, ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವು ಹಿಂದಿನ ವಿಡಿಯೋದಲ್ಲಿ 2019 ಪಿ ಜಿ ಸಿ ಟಿ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ. ನಿಯರ್ಲಿ 10 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ ಮೈ ಡಿಯರ್ ಫ್ರೆಂಡ್ಸ್. 10 ಕ್ವಶನ್ಸನ್ನು ಸಾಲ್ವ್ ಮಾಡಿದ್ವಿ. ಅಲ್ಲಿಂದ ಒಂದು ಕನ್ಕ್ಲೂಷನನ್ನು ಪ್ರಿಪೇರ್ ಮಾಡಿದ್ವಿ. ಸೊ ಅದೇ ರೀತಿ ಇಲ್ಲಿ ನಾನು ಪುನಃ ಪಾರ್ಟ್ 2ನಲ್ಲಿ 6 ಕ್ವಶನ್ಸನ್ನು ಸಾಲ್ವ್ ಮಾಡ್ತಾನೆ. 6 ಕ್ವಶನನ್ನು ಸಾಲ್ವ್ ಮಾಡಿ ಒಂದು ಕನ್ಕ್ಲೂಷನನ್ನು ನಾನು ನಿಮಗೆ ಹೇಳ್ತೇನೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಸಾಲ್ವ್ ಮಾಡಿ ಆದ ನಂತರ ನಾನು ನಿಮಗೆ ಹೇಳ್ತೇನೆ. ಇಲ್ಲಿ ನೋಡಿ, ಹೌ ಮೆನಿ 5 ಡಿಜಿಟ್ಸ್ ನಂಬರ್ ಕ್ಯಾನ್ ಬಿ ಫಾರ್ಮ್ಡ್ with the digits 3 4 5 6 5 4 3 so that even digits always occupy even places. ಇಲ್ಲಿ ನೋಡಿ, 5 ಡಿಜಿಟ್ ನಂಬರ್ ಆಗಬೇಕು. ಸೊ ಸ್ಪೇಸ್ ಎಷ್ಟು ಇರ್ತದೆ ಮೈ ಡಿಯರ್ ಫ್ರೆಂಡ್ಸ್? 5 ನಂಬರ್ ಡಿಜಿಟ್ ಅಂತ ಹೇಳಿದ್ರೆ 5 ಡಿಜಿಟ್ಸ್ ಅನ್ನು ನಾವು ಇಲ್ಲಿ ಫಿಲ್ ಮಾಡ್ಬೋದು. ಸೊ ಯೂನಿಟ್ ಪ್ಲೇಸ್ ಟು 10,000 ಸ್ಪೇಸ್ ತನಕ ಫಿಲ್ ಮಾಡ್ಬೋದು. ಕರೆಕ್ಟಾ? ಸೊ ಇಲ್ಲಿ ನೋಡಿ, ನೆಕ್ಸ್ಟ್ ನೋಡಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಫಸ್ಟ್ ಕಂಡೀಷನ್ ಏನಿದೆ, 5 ಡಿಜಿಟ್ ನಂಬರ್ ಆಯಿತು. ಸೊ ಸೆಕೆಂಡ್ ಕಂಡೀಷನ್ ಏನಿದೆ, ಇದೇ ಡಿಜಿಟ್ಸನ್ನು ಯೂಸ್ ಮಾಡ್ಕೊಳ್ಬೇಕು. ಯಾವುದು? 3 3 ಮತ್ತು 4 2 ಸತಿ ರಿಪೀಟ್ ಆಗಿದೆ, 5 2 ಸತಿ ರಿಪೀಟ್ ಆಗಿದೆ, ಮತ್ತು 6 ಒಂದು ಸತಿ ಇದೆ. ಸೊ ಟೋಟಲ್ ಎಷ್ಟಿದೆ? 7 ಡಿಜಿಟ್ಸ್ ಇದೆ. ಓಕೆ, ಸೊ ನೆಕ್ಸ್ಟ್ ಕಂಡೀಷನ್ ನೋಡೋಣ. ನೆಕ್ಸ್ಟ್, ಈವನ್ ಡಿಜಿಟ್ಸ್ ಆಲ್ವೇಸ್ ಆಕ್ಯುಪೈ. ಈವನ್ ಡಿಜಿಟ್ಸ್ ಹೇಳಿದ್ರೆ ಯಾವುದೆಲ್ಲ ಇದೆ ಮೈ ಡಿಯರ್ ಫ್ರೆಂಡ್ಸ್? ಈ 7ರಲ್ಲಿ 4 4 ಮತ್ತು 6 ಆಲ್ವೇಸ್ ಆಕ್ಯುಪೈ ಈವನ್ ಪ್ಲೇಸಸ್. ಈವನ್ ಪ್ಲೇಸಸ್ ಯಾವುದು ಮೈ ಡಿಯರ್ ಫ್ರೆಂಡ್ಸ್? ನೋಡಿ, ಫಸ್ಟ್ ಪ್ಲೇಸ್, ಸೆಕೆಂಡ್ ಪ್ಲೇಸ್, ಓಕೆ, ಥರ್ಡ್ ಪ್ಲೇಸ್, ಫೋರ್ತ್ ಪ್ಲೇಸ್. ಓಕೆ, ಸೊ ಸೆಕೆಂಡ್ ಮತ್ತು ಫೋರ್ತ್ ಪ್ಲೇಸನ್ನು ಆಕ್ಯುಪೈ ಮಾಡ್ಕೊಳ್ಬೇಕು. 4 5 6 ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇದೇನೇ ಹೇಳ್ತದೆ ಅಂತ ಹೇಳಿದ್ರೆ, ಇದರ ಇಂಟರ್ಪ್ರಿಟೇಷನ್ ಅಂತ ಹೇಳಿದ್ರೆ, ಆಡ್ ಡಿಜಿಟ್ಸ್ ಎಲ್ಲಿ ಆಕ್ಯುಪೈ ಮಾಡ್ಕೊಳ್ಬೇಕು? ಆಡ್ ಡಿಜಿಟ್ಸ್ ಯಾವುದೆಲ್ಲ? 3 3 5 ಮತ್ತು 5. ಸೊ ಟೋಟಲ್ ಎಷ್ಟು? 3 + 4 7 ಡಿಜಿಟ್ಸ್ ಆಯಿತು. ಸೊ ಇದೆಲ್ಲಿ ಆಕ್ಯುಪೈ ಮಾಡ್ಕೊಳ್ಬೇಕು? ಆಟೋಮೆಟಿಕ್ ಉಳ್ದ ಸ್ಪೇಸನ್ನು ಆಕ್ಯುಪೈ ಮಾಡೋದು ಅಥವಾ ಉಳ್ದ ಪೊಸಿಷನನ್ನು ಆಕ್ಯುಪೈ ಮಾಡ್ಕೊಳ್ಳಿ. ಫಸ್ಟ್, ಥರ್ಡ್ ಮತ್ತು ಫಿಫ್ತ್. ಕರೆಕ್ಟಾ ಮೈ ಡಿಯರ್ ಫ್ರೆಂಡ್ಸ್? ಈಗ ನೋಡಿ, ಬೇಸಿಕಲಿ ಎಲ್ಲ ಕಂಡೀಷನನ್ನು ಇನ್ಕ್ಲೂಡ್ ಮಾಡಿದ್ದೇವೆ. ಈ ಕಂಡೀಷನಲ್ಲಿ ಕಾಣ್ತಾ ಇದೆ. ಇಲ್ಲಿ ಒಂದು ವರ್ಕನ್ನು 2 ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ದೇವೆ ಅಂತ ಹೇಳಿದ್ರೆ, ಫಸ್ಟ್ ಇದನ್ನು ಮಾಡಿ ಇದನ್ನು ಮಾಡ್ತೇವೆ, ಅಥವಾ ಇದನ್ನು ಮಾಡ್ಬೋದು. ಸೊ ನಮ್ಮದು ಮಲ್ಟಿಪ್ಲಿಕೇಶನ್ ರೂಲ್ ಪ್ರಕಾರ ಇಲ್ಲೊಂದು ಅರೇಂಜ್ಮೆಂಟ್ಸ್ ಬರುತ್ತೆ, ಇಲ್ಲಿ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಬರುತ್ತೆ. ಎರಡನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಫೈನಲ್ ಆನ್ಸರ್ ಬರ್ತದೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಫಸ್ಟಿಗೆ ನಾವು ಈವನ್ ಪ್ಲೇಸನ್ನು ಹೇಗೆ ಚೂಸ್ ಮಾಡೋದು ಅಂತ ಅನ್ಕೊಳ್ಳೋಣ, ಮತ್ತು ಆಡ್ ಪ್ಲೇಸಸ್ ಅಥವಾ ಉಳಿದ ಸ್ಪೇಸನ್ನು ಪೊಸಿಷನ್ಸ್ ಅಂದರೆ 1 3 5 ಹೇಗೆ ತುಂಬಿಸ್ಬೋದು ಅಂತ ಟ್ರೈ ಮಾಡೋಣ. ಇಲ್ಲಿ ನೋಡಿ, ಇಲ್ಲಿ ಈವನ್ ಸ್ಪೇಸ್ ತುಂಬಿಸ್ಬೇಕಾದ್ರೆ ನಮಗೆ 2 ಪ್ಲೇಸ್ ಇದೆ, ಸೆಕೆಂಡ್ ಮತ್ತು ಫೋರ್ತ್. ಸೊ ಡಿಜಿಟ್ಸ್ ಎಷ್ಟಿದೆ? 2 ಸ್ಪೇಸ್ ಇದೆ, ಡಿಜಿಟ್ಸ್ 3 ಇದೆ. ಸೊ 3ಯಲ್ಲಿ ಒಂದನ್ನು ಸೆಲೆಕ್ಟ್ ಮಾಡಿ. ಸೊ ಒಂದು ಸೆಲೆಕ್ಟ್ ಆದ ನಂತರ 2 ಉಳ್ಕೊಳ್ಳುತ್ತೆ. ಸೊ 2C1 ಅನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ನೋಡಿ, ಇಲ್ಲಿ ಏನಿದೆ ಅಂತ ಹೇಳಿದ್ರೆ 4 2 ಸತಿ ರಿಪೀಟ್ ಆಗಿದೆ. ಸೊ 2 ಫ್ಯಾಕ್ಟೋರಿಯಲಿಂದ ಡಿವೈಡ್ ಮಾಡಬೇಕು. ಅರ್ಥ ಆಗ್ತಾ ಉಂಟು ಅಂದ್ಕೊಂಡಿದ್ದೀನಿ ಮೈ ಡಿಯರ್ ಫ್ರೆಂಡ್ಸ್. ನೆಕ್ಸ್ಟ್, ಇಲ್ಲದಂದ್ರೆ ನಾನು ನೆಕ್ಸ್ಟ್ ಇದ್ರ ಬಗ್ಗೆ ಎಲ್ಲ ವಿಡಿಯೋ ಮಾಡ್ತೇನೆ. ಓಕೆ, ನೆಕ್ಸ್ಟ್ ನೋಡಿ, ಇಲ್ಲಿ 3 ಸ್ಪೇಸಸ್ ಉಳ್ಕೊಂಡಿದೆ ಆಡ್ ಪ್ಲೇಸಸ್ ಅಲ್ಲಿ. ಸೊ 4 ಡಿಜಿಟ್ಸ್ ಇದೆ. ಸೊ ಹೇಗೆ ನೀವು ಫಿಲ್ ಮಾಡ್ಬೋದು ಮೈ ಡಿಯರ್ ಫ್ರೆಂಡ್ಸ್? 4C1. ಸೊ ನೆಕ್ಸ್ಟ್ ಉಳಿದದ್ದು 1 ಸೆಲೆಕ್ಟ್ ಮಾಡಿದ್ದೆ 3. ನೆಕ್ಸ್ಟ್ ಇಲ್ಲಿ 2C1 ಡಿವೈಡೆಡ್ ಬೈ, ಇಲ್ಲಿ ನೋಡಿ 3 2 ಸತಿ ರಿಪೀಟ್ ಆಗಿದೆ. ಸೊ 2 ಫ್ಯಾಕ್ಟೋರಿಯಲ್. 5 2 ಸತಿ ರಿಪೀಟ್ ಆಗಿದೆ, 2 ಫ್ಯಾಕ್ಟೋರಿಯಲ್. ಇಲ್ಲಿ ನೋಡಿ, ಮಲ್ಟಿಪ್ಲಿಕೇಶನ್ ನಾನು ಹೇಳಿದ್ದೆ, ಈ ವರ್ಕನ್ನು 2 ಪಾರ್ಟ್ ಆಗಿ ಡಿವೈಡ್ ಇದ್ದೇನೆ. ಸೊ ಮಲ್ಟಿಪ್ಲಿಕೇಶನ್ ರೂಲ್ ಪ್ರಕಾರ ಟೋಟಲ್ ಅರೇಂಜ್ಮೆಂಟ್ಸ್ ವಿಲ್ ಬಿ ವಾಟ್ ಮೈ ಡಿಯರ್ ಫ್ರೆಂಡ್ಸ್? ಮಲ್ಟಿಪ್ಲೈ ಮಾಡಬೇಕು ಅಷ್ಟೇ. ಸೊ 3C1 × 2C1 ಈ ಹೋಲ್ ಇದನ್ನು ಇಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ. ಸೊ ಈಗ ನೋಡಿ, ಇಲ್ಲೇ ಅಬ್ಸರ್ವ್ ಮಾಡೋದು ನೀವು, 2 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 2, 2C1 ಅಂತ ಹೇಳಿದ್ರೆ 2. ಸೊ ಇದೆರಡು ಕ್ಯಾನ್ಸಲ್ ಆಗುತ್ತೆ. ಸೊ ನಿಮ್ಮ ನ್ಯೂಮರೇಟರಲ್ಲಿ ಮತ್ತು ಡಿನಾಮಿನೇಟರಲ್ಲಿ ಇರುವಂತಹ ವ್ಯಾಲ್ಯೂಸ್ಗಳು ಕ್ಯಾನ್ಸಲ್ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ನೋಡಿ, 2 ಫ್ಯಾಕ್ಟೋರಿಯಲ್ ಅಂತ ಹೇಳಿದ್ರೆ 2, 2 ಫ್ಯಾಕ್ಟೋರಿಯಲ್ 2. ಸೊ 2 × 2 4. ಸೊ 4C1 ಅಂತ ಹೇಳಿದ್ರೆ, ಸೊ 1s are 4. ಸೊ 1s are, ಇಲ್ಲಿ ನೋಡಿ ಏನು ಉಳ್ಕೊಳುತ್ತೆ? 3 × 3 × ನೆಕ್ಸ್ಟ್ 2. ಸೊ 18 is your answer. ಸೊ ಸಿಂಪಲ್ ಕ್ವಶನ್ 18. ನೆಕ್ಸ್ಟ್ ಕ್ವಶನ್ ಹೋಗೋಣ. The average number of printing errors per page in a book of 512 pages is 4. If the total number of printing error
in first 302 pages is 1208, comma, the average number of printing error per page in the remaining pages is, ನೋಡಿ ಫಸ್ಟಿಗೆ average error ಅಥವಾ average marks ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೇವೆ ಮೈ ಡಿಯರ್ ಫ್ರೆಂಡ್ಸ್, ಟೋಟಲ್ ಮಾರ್ಕ್ಸ್ ಡಿವೈಡೆಡ್ ಬೈ ಟೋಟಲ್ ಸಬ್ಜೆಕ್ಟ್ಸ್. ಇಲ್ಲಿ ನೋಡಿ average error ಅಂತ ಕೊಟ್ಟಿದ್ದಾರೆ, ಪ್ರಿಂಟಿಂಗ್ ಎರರ್ ಪರ್ ಪೇಜ್ ಅಂತ ಹೇಳಿದ್ರೆ ಟೋಟಲ್ ಮಾರ್ಕ್ಸ್ ಅಂತ ಹೇಳಿ ಅನ್ಕೊಳ್ಬಾರ್ದು, ಟೋಟಲ್ ಏನಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಟೋಟಲ್ ಎರರ್ಸ್ ಬೈ ಟೋಟಲ್ ಪೇಜಸ್. ಸೊ ಎವರೇಜ್ ಕಾನ್ಸೆಪ್ಟ್ ಎಲ್ಲಿ ಗೊತ್ತಾಯಿತು. ಎವರೇಜ್ ಎರರ್ ಎಷ್ಟಂತೆ 4. ಸೊ ಟೋಟಲ್ ಪೇಜಸ್ ಎಷ್ಟುಂಟು 512. ಸೊ ಟೋಟಲ್ ಎರರ್ ಎಷ್ಟಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿಂದ ಈಸಿಯಾಗಿ ನಮಗೆ ಫಸ್ಟ್ ಸೆಂಟೆನ್ಸ್ ಇಂದ ಗೊತ್ತಾಗುತ್ತೆ. ಸೊ ಟೋಟಲ್ ಎರರ್ T.E ಅಂತ ಬರ್ಕೊಳ್ತೀನಿ. ಸೊ 512 ಇಂಟು 4. ಕ್ಯಾಲ್ಕುಲೇಷನ್ ಸ್ವಲ್ಪ ಫಾಸ್ಟ್ ಮಾಡಬೇಕು, ಇಲ್ಲದ್ರೆ ನೀವು ಲ್ಯಾಗ್ ಆಗ್ತೀರಾ ಎಕ್ಸಾಮಲ್ಲಿ. ಇಫ್ ದ ಟೋಟಲ್ ನಂಬರ್ ಆಫ್ ಪ್ರಿಂಟಿಂಗ್ ಎರರ್ಸ್ ಇನ್ ದ ಫಸ್ಟ್ 302 ಪೇಜಸ್ ಈಸ್ 1208. ನೋಡಿ ಈ ಕ್ವಶನ್ ಅನ್ನ ನಾನೊಂದು ನಂಬರ್ ಲೈನ್ ಫಾರ್ಮ್ಯಾಟಿಗೆ ಕನ್ವರ್ಟ್ ಮಾಡ್ತಾನೆ. ಟೋಟಲ್ ಪೇಜಸ್ ಎಷ್ಟಿದೆ ಫಸ್ಟಿಗೆ ನಾವು ಅನ್ಕೊಳ್ಳೋಣ. ಟೋಟಲ್ ಪೇಜಸ್ ಎಷ್ಟಿದೆ, ಟೋಟಲ್ ಪೇಜಸ್ ಎಷ್ಟಿದೆ ಅಂತ ಹೇಳಿದ್ರೆ 512 ಪೇಜಸ್ ಇದೆ, ಕರೆಕ್ಟಾ. ಟೋಟಲ್ ಎರರ್ ನಾನು ಕೆಳಗೆ ಬರ್ತೀನಿ, ಈ ನಂಬರ್ ಲೈನ್ ಇದು. ಟೋಟಲ್ ಎರರ್ ಎಷ್ಟಿದೆ ಅಂತ ಹೇಳಿದ್ರೆ 2048. ಇಲ್ಲಿ ನೋಡಿ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ಇಫ್ ದ ಟೋಟಲ್ ನಂಬರ್ ಆಫ್ ಪ್ರಿಂಟಿಂಗ್ ಎರರ್ಸ್ ಇನ್ ದ ಫಸ್ಟ್ 302 ಪೇಜಸ್ ಈಸ್ 1208. ಇಲ್ಲಿ ನೋಡಿ ಫಸ್ಟ್ 302, ಇಲ್ಲಿ 500 302 ಅಂತ ಹೇಳಿದ್ರೆ ಓಕೆ ಇಲ್ಲಿ ಬರ್ತದೆ. ಸೊ ಫಸ್ಟ್ ಎಷ್ಟು ಅಂತಾರೆ 302 ಪೇಜಸ್ ಅಲ್ಲಿ ಎಷ್ಟು ಎರರ್ಸ್ ಇದೆ ಅಂತೆ ಮೈ ಡಿಯರ್ ಫ್ರೆಂಡ್ಸ್, ಎಷ್ಟು ಎರರ್ಸ್ ಇದೆ 1208 ಎರರ್ಸ್ ಇದೆ, ಕರೆಕ್ಟಾ. ಇದು ಪೇಜಸ್, ಇದು ಎರರ್ಸ್. ಇಲ್ಲಿ ಇಷ್ಟು ಎರರ್ ಇದೆ. ದನ್ comma the average number of printing error per page in remaining pages. ನೋಡಿ ರಿಮೈನಿಂಗ್ ಪೇಜಸ್ ಎಷ್ಟಾಗ್ತದೆ, 512 ಅಲ್ಲಿ 302 ಹೋದ್ರೆ ಎಷ್ಟಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್, 210 ಪೇಜಸ್ ರಿಮೈನಿಂಗ್ ಪೇಜಸ್, ಕರೆಕ್ಟಾ. ಇಲ್ಲಿ ಎರರ್ ಎಷ್ಟಾಗ್ತದೆ ನೋಡಿ, ಇಲ್ಲಿ ಟೋಟಲ್ ಎರರ್ಸ್ 2048 ಎರರ್ಸ್. ಸೊ ರಿಮೈನಿಂಗ್ ಎರರ್ಸ್ ವಿಲ್ ಬಿ ವಾಟ್ ಮೈ ಡಿಯರ್ ಫ್ರೆಂಡ್ಸ್, 2048 ಮೈನಸ್ 1208. ಸೊ ನಿಮ್ದು 840 ಎರರ್ಸ್ ಬರುತ್ತೆ. ಇಲ್ಲಿ ಏನು ಕೇಳಿದ್ದಾರೆ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ದ ಅವರೇಜ್ ನಂಬರ್ ಆಫ್ ಪ್ರಿಂಟಿಂಗ್ ಎರರ್ಸ್ ಪರ್ ಪೇಜ್ ಇನ್ ರಿಮೈನಿಂಗ್ ಪೇಜಸ್. ರಿಮೈನಿಂಗ್ ಪೇಜಸ್ ಅಲ್ಲಿ ಅವರೇಜ್ ಎರರ್ ಎಷ್ಟು ಮೈ ಡಿಯರ್ ಫ್ರೆಂಡ್ಸ್, ಫಸ್ಟ್ ನೋಡಿ ಈ ಫಾರ್ಮುಲಾದಲ್ಲಿ ಬರ್ಕೊಂಡಾಗ ಟೋಟಲ್ ಎರರ್ ಎಷ್ಟಿದೆ ರಿಮೈನಿಂಗ್ ಪೇಜಸ್ ಅಲ್ಲಿ 840, ರಿಮೈನಿಂಗ್ ಟೋಟಲ್ ಪೇಜಸ್ ಎಷ್ಟು 210. ಸೊ 4 ಎರರ್ ಪರ್ ಪೇಜ್. ನೆಕ್ಸ್ಟ್ ಹೋಗೋಣ. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ನರೇಶ್ ಮಂತ್ಲಿ ಇನ್ಕಮ್ is 30% more than that of Raghu. Full stop. Raghu's monthly income is 20% less than that of Vishal. If the difference between the monthly incomes of Naresh and Vishal is rupees 800, what is the monthly income of Raghu? My dear friends, ನಾನೊಂದು ಮೆಥಡಲ್ಲಿ ಸಾಲ್ವ್ ಮಾಡ್ತಾನೆ. ಸೊ ನಿಮಗಿದು ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ನಾನು ಸಪ್ರೇಟಾಗಿ ವಿಡಿಯೋ ಮಾಡ್ತಾನೆ. ಓಕೆ, ಇಲ್ಲಿ ನೋಡಿ ಫಸ್ಟಿಗೆ ನೋಡಿ ನರೇಶ್ ಮತ್ತು ರಾಘು ಮಧ್ಯೆ ಒಂದು ರೇಷಿಯೋವನ್ನು ರಿಲೇಟ್ ಮಾಡಿದ್ದಾರೆ. ಏನಂತೆ, ನರೇಶ್ ಇನ್ಕಮ್ ಇಸ್ 30% ಮೋರ್. ನರೇಶ್ ಇನ್ಕಮ್ ಇಸ್ 30% ಮೋರ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಈ ಒಂದು ಆರಿದು 100 ಅಂತ ಹೇಳಿದ್ರೆ ರಾಘುದು 100 ಅಂತ ಹೇಳಿದ್ರೆ ಇನ್ನು 30% ಮೋರ್ ಅಂತ 130 ಆಗ್ತದೆ. ಸೊ ರೇಷಿಯೋ ಎಷ್ಟು 13/10. ಸೊ ರೇಷಿಯೋ ಎಷ್ಟಾಗುತ್ತೆ 13/10. ನೆಕ್ಸ್ಟ್ ರಾಘು ಮತ್ತೆ ವಿಶಾಲ್ನ ಕಂಪೇರ್ ಮಾಡ್ತಾರೆ. ರಾಘು ಮತ್ತೆ ವಿಶಾಲ್ ಕಂಪೇರ್ ಮಾಡ್ಬೇಕಾದ್ರೆ ಏನಂತೆ, ರಾಘುಸ್ ಮಂತ್ಲಿ ಇನ್ಕಮ್ ಇಸ್ 20% ಲೆಸ್ ದನ್ ದಟ್ ಆಫ್ ವಿಶಾಲ್. ಸೊ 20% ಎಷ್ಟು ಲೆಸ್ ದನ್ ಆಫ್ ವಿಶಾಲ್ ಇದು 100 ಅಂತ ಹೇಳಿದ್ರೆ ರಾಘು ಇದೆಷ್ಟು 80 ಆಗುತ್ತೆ. ಸೊ ರೇಷಿಯೋ ಎಷ್ಟಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್, ಮಿನಿಮಲ್ ಆಗಿ 4/5 ಅಂತ ಗೊತ್ತಾಗುತ್ತೆ. ಸೊ ರೇಷಿಯೋ ಬಿಟ್ವೀನ್ ರಾಘು ಅಂಡ್ ವಿಶಾಲ್ ವಿಲ್ ಬಿ ಎಷ್ಟು ಅಂತ ಮೈ ಡಿಯರ್ ಫ್ರೆಂಡ್ಸ್, 4:5. ನೆಕ್ಸ್ಟ್ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ನಾನೊಂದು ಟ್ರಿಕ್ ಅಪ್ಲೈ ಮಾಡ್ತಾನೆ. ಇಲ್ಲಿ ನೋಡಿ ಏನಂತ ಹೇಳಿದ್ರೆ, ಈ ಡೈರೆಕ್ಟ್ ಆಗಿ ನಮಗೆ 3ರ ಮಧ್ಯೆ ರೇಷಿಯೋ ತಗೊಳ್ಬೇಕು. ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ಕಾಮನ್ ರೇಷಿಯೋ 6 ಇದೆ, ಕರೆಕ್ಟಾ. ಸೊ ಇದಕ್ಕೊಂದು ಕಾಮನ್ ನಂಬರ್ ತಗೊಳ್ಬೇಕು. ಸೊ ಕಾಮನ್ ನಂಬರ್ ಆಫ್ 10 ಮತ್ತೆ 4 LCM ಇಂದ ನಿಮಗೆ ಗೊತ್ತಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಇದ್ರದ್ದು LCM 20 ಆಗುತ್ತೆ. ಸೊ 4ಅನ್ನು 20 ಮಾಡ್ಲಿಕ್ಕೋಸ್ಕರ ನಾನು 5ನ ಮಲ್ಟಿಪ್ಲೈ ಮಾಡಬೇಕು. ಸೊ ಇಲ್ಲಿ 5 ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲೂ 5 ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ನಾನು 2 ಮಲ್ಟಿಪ್ಲೈ ಮಾಡ್ಬೇಕು 20 ಆಗಬೇಕು ಅಂತ ಹೇಳಿದ್ರೆ ಇಲ್ಲಿ 2 ಮಲ್ಟಿಪ್ಲೈ ಮಾಡಬೇಕು. ಇಲ್ಲಿ ನೋಡಿ
ಇಲ್ಲಿ ಈಗ 20 ಮತ್ತು 20 ಕಾಮನ್ ಆಗುತ್ತೆ, ಸೊ 20 ನಾನು ಬರ್ಕೊಳ್ಬೋದು. ಸೊ ಇಲ್ಲಿ 20 ಆಗಬೇಕಾದ್ರೆ ಇಲ್ಲಿ 26, ಇಲ್ಲಿ 20 ಆಗಿರ್ಬೇಕಾದ್ರೆ ಇಲ್ಲಿ 25. ಸೊ ಈ ಮೂರರ ಬದಿಯ ರಿಲೇಷನ್ ಮತ್ತು ರೇಷಿಯೋದ ರಿಲೇಷನ್ ಬಂತು. ಇಲ್ಲಿ ನೋಡಿ ಇಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿ, ಇಲ್ಲಿ ಏನು ಕೊಟ್ಟಿದ್ದಾರೆ, ಇಫ್ ದ ಡಿಫರೆನ್ಸ್ ಬಿಟ್ವೀನ್ ಮಂತ್ಲಿ ಇನ್ಕಮ್ಸ್ ಆಫ್ ನರೇಶ್ ಅಂಡ್ ವಿಶಾಲ್ ಈಸ್ ₹800. ನೋಡಿಲಿ ನರೇಶ್ ಮತ್ತು ವಿಶಾಲ್ ಇದು ಪರ್ಸೆಂಟೇಜ್ ಎಷ್ಟಿದೆ ನೋಡಿ ಮೈ ಡಿಯರ್ ಫ್ರೆಂಡ್ಸ್. ನರೇಶ್ ಮತ್ತು ವಿಶಾಲ್ ಇದು ಪರ್ಸೆಂಟೇಜ್ ಎಷ್ಟಿದೆ, 26/25 ಅಂತ ಗೊತ್ತಾಯ್ತು. ಸೊ ಡಿಫರೆನ್ಸ್ ಏನಿದೆ 1. ಈ ಡಿಫರೆನ್ಸ್ ಏನು ಇಂಡಿಕೇಟ್ ಮಾಡ್ತಿದೆ, ₹800 ಅಂತ. ಇದು ಡಿಫರೆನ್ಸ್ ಎಷ್ಟಿಲ್ಲ ರೇಷಿಯೋದಲ್ಲಿ 1. ಇಲ್ಲಿ ಏನು ಕೊಟ್ಟಿದ್ದಾರೆ, ಮನಿಯಲ್ಲಿ ಎಷ್ಟು ಕೊಟ್ಟಿದ್ದಾರೆ, ₹800 ಅಂತ ಕೊಟ್ಟಿದ್ದಾರೆ. ಕ್ವಶನ್ ಅಲ್ಲಿ ಏನು ಕೇಳಿದ್ದಾರೆ ಮೈ ಡಿಯರ್ ಫ್ರೆಂಡ್ಸ್, ರಾಘುವಿದ ಇನ್ಕಮ್ ಎಷ್ಟು ಅಂತ. ರಾಘುವಿದ ಈ ರೇಷಿಯೋದಲ್ಲಿ ನಂಬರ್ ಎಷ್ಟಿದೆ ಮೈ ಡಿಯರ್ ಫ್ರೆಂಡ್, 20. ಸೊ ಜಸ್ಟ್ ಇದ್ರದ್ದು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಆಯ್ತು ಅಷ್ಟೇ. 1ಗೆ 800 ಅಂತ ಹೇಳಿದ್ರೆ 20ಗೆ ಎಷ್ಟು ಮೈ ಡಿಯರ್ ಫ್ರೆಂಡ್ಸ್, ಸೊ ಇಟ್ ಈಸ್ 16,000. ಸೊ ಈ ಆಪ್ಷನ್ ಕರೆಕ್ಟ್ ಆಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ವಾಟ್ ಈಸ್ ದ ನಂಬರ್ ಆಫ್ ಡಿಜಿಟ್ಸ್ ಆಫ್ ದ ಸ್ಮಾಲೆಸ್ಟ್ ನಂಬರ್ when multiplied by 7 gives a result consisting entirely of 9s? ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇದನ್ನು ಸಿಂಪಲ್ ಡಿವಿಷನ್ ಅಲ್ಲೂ ಸಾಲ್ವ್ ಮಾಡಬಹುದು, ಅದೊಂದು ಮೆಥಡ್ ಇದೆ. ಅಥವಾ ನಾನು ನಿಮಗೊಂದು ಡಿವಿಸಿಬಿಲಿಟಿದು ಒಂದು ಟ್ರಿಕ್ ಹೇಳಿ ಕೊಡ್ತೇನೆ. ಇಲ್ಲಿ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಈಗ ನಮಗೆ ನೀವು ಡಿವಿಷನ್ ಮೆಥಡ್ ಶುರು ಮಾಡೋದಾದ್ರೆ ನೀವು 3 ನಂಬರ್ಸ್ ಅನ್ನ ತಗೊಂಡು ಮಾಡಿ, 3 times 9 ರಿಪೀಟ್ ಆಗಿರೋ ಇಲ್ಲಿ ನಮ್ಮನ್ನು ಮಾಡ್ಬೋದು. ಓಕೆ, ನಾನು ಫಸ್ಟ್ ಈ ಮೆಥಡ್ ಅಲ್ಲಿ ಮಾಡ್ತೇನೆ, ಯಾಕಂದ್ರೆ ಆಪ್ಷನ್ 3 ಇಂದ ಶುರು ಆಗೋ ಕಾರಣ. ಸೊ 1s are ಎಷ್ಟು 7, ರಿಮೈಂಡರ್ 2, ಇಲ್ಲಿಂದ 9 ತಗೊಂಡು ಬನ್ನಿ, ಎಷ್ಟಾಗುತ್ತೆ 9. ಸೊ ನೆಕ್ಸ್ಟ್ ನೋಡಿ 4s are 28, ಸೊ 1 ರಿಮೈಂಡರ್, ಇಲ್ಲಿ 9 ತಗೊಂಡು ಬನ್ನಿ, ಸೊ 9 ಬರುತ್ತೆ. 2s are 14, 5, ಇಲ್ಲ ರಿಮೈಂಡರ್ 0 ಬಂದಿಲ್ಲ, ಸೊ ಫಸ್ಟ್ ಆಪ್ಷನ್ ರಾಂಗ್ ಹೋಗುತ್ತೆ. ಸೊ 9 ಟ್ರೈ ಮಾಡೋಣ. ಇಲ್ಲಿ 9 ಟ್ರೈ ಮಾಡಿದ್ರೆ ಇಲ್ಲಿ 9 ಬರುತ್ತೆ. 8s are 56, ರಿಮೈಂಡರ್ ಎಷ್ಟು ಬರುತ್ತೆ 3. ನೆಕ್ಸ್ಟ್ ಏನು ಮಾಡ್ಬೋದು, ರಿಮೈಂಡರ್ 0 ಬಂದಿಲ್ಲ, ಸೊ 9 ಟ್ರೈ ಮಾಡೋಣ. 9, ಸೊ 5s are 7 5s are 35, ರಿಮೈಂಡರ್ 4 ಬಂತು. ಸೊ ಪುನಃ ಒಂದ್ಸತಿ 9 ಟ್ರೈ ಮಾಡೋಣ. ಸೊ 9 ಹಾಕಿದ್ರೆ 49, ಎಸ್ 7s are 49 ಬರ್ತದೆ, 0. ಅಲ್ಟಿಮೇಟ್ಲಿ ನೋಡಿ ನೀವು 5 times ಬರಲಿಲ್ಲ ಅಂತ ಹೇಳಿದ್ರೆ 6 ಬರಲೇಬೇಕು. ಸೊ 6th will be your answer. ಇಲ್ಲಿ ನೋಡಿ, in what proportion must be a number added so that 1/4 of the first part and 1/3 of the second part are together equal to half of the original number? ಇಲ್ಲಿ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಏನು ಮಾಡ್ಬೋದು ಅಂತ ಹೇಳಿದ್ರೆ, ನಮಗೆ ಈ ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ ಈಗ 58 ಅಂತ ತಗೊಂಡ್ರೆ ಹೇಗೆ ಬರೀತೆ ಮೈ ಡಿಯರ್ ಫ್ರೆಂಡ್ಸ್, 5 into 10th place 10, 8 into 1, ಕರೆಕ್ಟ್ ಅಲ್ವಾ? ಇದು 58 ಅಂತ ಗೊತ್ತಾಗುತ್ತೆ. ಅದೇ ರೀತಿ ನಾನೊಂದು ಆಲ್ಜಿಬ್ರಿಕ್ ಅಲ್ಲಿ ನಾನು ತಗೊಳ್ತೇನೆ, XY ನಂಬರ್ ಅಂತ ತಗೊಂಡ್ರೆ ಇದನ್ನು ಹೇಗೆ ರೆಪ್ರೆಸೆಂಟ್ ಮಾಡ್ಬೋದು ಡೆಸಿಮಲ್ ನಂಬರ್ ಸಿಸ್ಟಮ್ ಅಲ್ಲಿ, 10 into x plus y. ಇಲ್ಲಿ ನೋಡಿ ನಾನು ಫಸ್ಟ್ ಪಾರ್ಟನ್ನು ಇದು ತಗೊಳ್ತೇನೆ, ಸೆಕೆಂಡ್ ಪಾರ್ಟನ್ನು ಇದು ಅಂತ ತಗೊಳ್ತೇನೆ. ಇಲ್ಲಿ ಫಸ್ಟ್ ಪಾರ್ಟ್ ಇದು 1/4 ಆಫ್ ದಿ ಫಸ್ಟ್ ಪಾರ್ಟ್ ಅಂತ ಹೇಳಿದ್ರೆ 1/4 ಆಫ್ ದಿ ಫಸ್ಟ್ ಪಾರ್ಟ್ ಅಂತ ಹೇಳಿದ್ರೆ 10x, ಕರೆಕ್ಟಾ? added together with what, 1/3 of the second part. ಓಕೆ, ಈಕ್ವಲ್ ಟು ಏನಂತೆ, ಹಾಫ್ ಆಫ್ ದಿ ಹೋಲ್ ನಂಬರ್ 10x plus y. ಬಟ್ ಇಲ್ಲಿ ನೋಡಿ, ಇಲ್ಲಿ ಏನು ಕೇಳಿದಾರೆ ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ನೀವು ಓದಿದ್ರೆ ಏನಂತ ಹೇಳಿದ್ರೆ, ಯಾವುದೋ ಒಂದು ರೇಷಿಯೋದಲ್ಲಿ ಆಡ್ ಮಾಡ್ತಾನೆ ಅಂತ ಹೇಳಿದ್ದಾರೆ, ಕರೆಕ್ಟಾ? ವಾಟ್ ಪ್ರೊಪೋರ್ಷನ್. ಸೊ ಇದು ನೋಡಿ, ಇದು 1/4 ಆಫ್ ಪಾರ್ಟ್ ಎ ರೇಷಿಯೋದಲ್ಲಿ ಆಡ್ ಮಾಡಿದ್ದಾರೆ ಇಂಟು ಬಿ ರೇಷಿಯೋ ಅಂತ ಹೇಳಿದ್ರೆ A:B ರೇಷಿಯೋದಲ್ಲಿ ಇದನ್ನ ಆಡ್ ಮಾಡಿದ್ದಾರೆ, 1/4 ಆಫ್ ದಿ ಫಸ್ಟ್ ಪಾರ್ಟ್ ಮತ್ತೆ 1/3 ಆಫ್ ದಿ ಸೆಕೆಂಡ್ ಪಾರ್ಟ್. ಈ ರೇಷಿಯೋನ ಫೈಂಡ್ ಔಟ್ ಮಾಡಲಿಕ್ಕೆ ಟ್ರೈ ಮಾಡೋ ಮೈ ಡಿಯರ್ ಫ್ರೆಂಡ್ಸ್. ಇಲ್ಲಿ ನೋಡಿ, ಇದ್ರದ್ದು ನ್ಯೂಮರಿಕಲ್ ಕೋಎಫಿಷಿಯಂಟ್ ನೋಡಿ ಏನಿದೆ ಅಂತ ಹೇಳಿದ್ರೆ, ಎಕ್ಸ್ ಇದು ನ್ಯೂಮರಿಕಲ್ ಕೋಎಫಿಷಿಯಂಟ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಮತ್ತೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕಂಪೇರ್ ಮಾಡೋದು. ಮತ್ತೆ y ಇದು ನ್ಯೂಮರಿಕಲ್ ಕೋಎಫಿಷಿಯಂಟ್ b/3 ಇಲ್ಲಿದೆ, ಇಲ್ಲಿ 1/2 ಬರುತ್ತೆ ಮಲ್ಟಿಪ್ಲೈ ಮಾಡಿದ್ರೆ. ಇಲ್ಲಿ ನೋಡಿ 5x plus 1/2 y ಅಂತ ಬರುತ್ತೆ. ಸೊ ಇಲ್ಲಿ ಏನು ಬರುತ್ತೆ ನೋಡಿ, ಇಲ್ಲಿ 5/2 ax plus b/3 y will be equal to 5x plus 1/2. ಇವಾಗ ನಾವು ನ್ಯೂಮರಿಕಲ್ ಕೋಎಫಿಷಿಯಂಟ್ಸ್ ಎರಡರನ್ನು ಚೆಕ್ ಮಾಡಬೇಕು. ಏನು, a into 5/2 will be equal to 5. So a will be equal to what my dear friends, 2. Next ಇಲ್ಲಿ b/3 will be equal to 1/2. So b will be equal to 3/2. So ಇದರ ರೇಷಿಯೋ ಏನಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್, 2:3/2. ಓಕೆ, ಸೊ ಆನ್ಸರ್ ಏನು ಬರಬೇಕು ಮೈ ಡಿಯರ್ ಫ್ರೆಂಡ್ಸ್,
4:3. ಓಕೆ, ಇಲ್ಲಿ 4:3 ಆಪ್ಷನ್ಸ್ ಇಲ್ಲ ಇಲ್ಲಿ. ಓಕೆ, ಅದು ನೋಡೋಣ, ಟ್ರೈ ಮಾಡೋಣ. ಸೊ ಇದನ್ನು ಒಂದು ಮಾರ್ಕ್ ಮಾಡಿ ಇಟ್ಕೊಳ್ತಾನೆ. ಸೊ ಎಕ್ಸಾಮಲ್ಲೂ ಕೂಡ ಹಾಗೆ ನೀವು ಇದನ್ನು ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಓಕೆ, ನೆಕ್ಸ್ಟ್. ಇನ್ ಅ ಕ್ವೆಶನ್ ಡಿವೈಸರ್ ಈಸ್ 2/3 ಆಫ್ ದಿ dividend and twice the remainder. If the remainder is 5, then dividend is. ಇಲ್ಲಿ ನೋಡಿ, ಈ ಕ್ವಶನ್ ಅನ್ನ ಟ್ರೈ ಮಾಡುವ. ಸೊ ಡಿವೈಸರ್ ಈಸ್ 2/3 ಆಫ್ ದಿ ಡಿವಿಡೆಂಡ್. ನೋಡಿ, ಡಿವೈಸರ್ ಏನಂತ 2/3 ಆಫ್ ದಿ ಡಿವಿಡೆಂಡ್ ಅಂತ ಹೇಳಿದ್ದಾರೆ. ನೆಕ್ಸ್ಟ್ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಅಗೇನ್ ಡಿವೈಸರ್ ಈಸ್ ಟ್ವೈಸ್ ದಟ್ ಆಫ್ ರಿಮೈಂಡರ್ ಅಂತ ಕೊಟ್ಟಿದ್ದಾರೆ. ಹೌದಲ್ವಾ ಮೈ ಡಿಯರ್ ಫ್ರೆಂಡ್ಸ್? ಇಲ್ಲಿ ನೋಡಿ, ಇಲ್ಲಿ ಏನು ಕಂಪೇರ್ ಮಾಡ್ಬೇಕು? ಇಲ್ಲಿ ಡಿವೈಸರ್ 2/3 ಆಫ್ ದಿ ಡಿವಿಡೆಂಡ್ ಮತ್ತೆ ಟ್ವೈಸ್ ದಟ್ ಆಫ್ ರಿಮೈಂಡರ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ? ರಿಮೈಂಡರ್ 5 ಅಂತ ಕೊಟ್ಟಿದ್ದಾರೆ. ಸೊ ರಿಮೈಂಡರ್ ಎಷ್ಟು? 5 ಮಾಡಿದ್ರೆ ಏನಾಗುತ್ತೆ? 2 × 5 ಇಟ್ ವಿಲ್ ಬಿ 10. ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು? ಡಿವಿಡೆಂಡ್. ಸೊ ಡಿವಿಡೆಂಡ್ ಏನಿಲ್ಲಿ 2/3. ಸೊ ಡಿವಿಡೆಂಡ್ ಏನು ಬರ್ತದೆ ಮೈ ಡಿಯರ್ ಫ್ರೆಂಡ್ಸ್? ಇಲ್ಲಿ ಡೈರೆಕ್ಟ್ ಇಂದ 10/3/2. ಸೊ ಎಷ್ಟು ಬರುತ್ತೆ? 15 ಅಂತ ಬರುತ್ತೆ. ಸೊ ಇಲ್ಲಿ ಆಪ್ಷನ್ ಅಲ್ಲಿ ಇಲ್ಲ. ಸೊ 15 ಅಂತ ಬಂದಿತ್ತು. ಓಕೆ, ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಈ ತರ ನಿಮಗೆ ಡೌಟ್ ಬರ್ಬೇಕಾದ್ರೆ ನೀವು ಇಲ್ಲಿ ಡೈರೆಕ್ಟ್ ಆಗಿ ಸುಮ್ಮನೆ ಮಾರ್ಕ್ ಮಾಡಬಾರ್ದು, ಒಂದು ಮಾರ್ಕ್ ಮಾಡಿ ಇಟ್ಕೊಳ್ಬೇಕು. ಓಕೆನಾ? ನೋಡಿ, ನಂದಿದು 6th ಕ್ವಶನ್ ಈ ವಿಡಿಯೋದಲ್ಲಿ. ಸೊ ನಾನೇನ್ ಮಾಡ್ತೇನೆ ಅಂತ ಹೇಳಿದ್ರೆ, ಪ್ರೀವಿಯಸ್ ಕ್ವಶನ್ ಕೂಡ ನಂಗೆ ಡೌಟ್ ಬಂದಿತ್ತು. ಕರೆಕ್ಟ್ ಅಲ್ವಾ ಮೈ ಡಿಯರ್ ಫ್ರೆಂಡ್ಸ್? ಸೊ ಕನ್ಕ್ಲೂಷನ್ ಮಾಡೋಕ್ಕಿಂತ ಮುಂಚೆ ಈ ಪ್ರೀವಿಯಸ್ ಕ್ವಶನ್ ಅಲ್ಲಿ ನೋಡಿ 4:3 ಅಂತ ಬಂದಿತ್ತು. ಇಲ್ಲಿ ನಂದು ಏನಾಗಿರ್ಬೋದು ಅಂತ ಹೇಳಿದ್ರೆ, ಕರೆಕ್ಟ್ ಆಗಿ ನೀವು ನೋಡಿದ್ರೆ ಇಲ್ಲಿ ಫಸ್ಟ್ ಪಾರ್ಟ್ ಇದೆ, ಸೆಕೆಂಡ್ ಪಾರ್ಟ್ ಇದೆ. ಸೊ ಇದನ್ನ ನಾವು ರಿವರ್ಸ್ ಮಾಡಿ ಟ್ರೈ ಮಾಡುವ. ಓಕೆನಾ? ಸೊ xy ವಿಲ್ ಬಿ ಈಕ್ವಲ್ ಟು 10x ಪ್ಲಸ್ y ಇದೆ ಅಂತ ಅನ್ಕೊಳ್ಳಿ. ಸೊ ನಾನು ಇದನ್ನ ಫಸ್ಟ್ ಪಾರ್ಟ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೆ, ಇದನ್ನ ಸೆಕೆಂಡ್ ಪಾರ್ಟ್ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೆ. ನಾನು ಈಗ ಇದನ್ನ ಫಸ್ಟ್ ಪಾರ್ಟ್ ತಗೊಳ್ತಾನೆ, ಸೆಕೆಂಡ್ ಪಾರ್ಟ್ ತಗೊಳ್ತಾನೆ. ಓಕೆನಾ ಮೈ ಡಿಯರ್ ಫ್ರೆಂಡ್ಸ್? ಈಗ ನೋಡಿ, ಇದನ್ನ ಸೇಮ್ ಮೆಥಡ್ ಅಪ್ಲೈ ಮಾಡುವ. ಹೇಗೆ ಬರಿಬೋದು ಅಂತ ಹೇಳಿದ್ರೆ, ಫಸ್ಟ್ ಪಾರ್ಟ್ a ರೇಷಿಯೋ, ಸೆಕೆಂಡ್ ಪಾರ್ಟ್ b ರೇಷಿಯೋ ಅಂತ ಅನ್ಕೊಳ್ಳಿ. ಸೊ a:b ಅನ್ನು ನಾವು ಫೈಂಡ್ ಔಟ್ ಮಾಡಬೇಕು ಅಲ್ಟಿಮೇಟ್ಲಿ. ಹೌದಲ್ವಾ? ಓಕೆ ಓಕೆ, ಇಲ್ಲಿ ನೋಡಿ, ಇಲ್ಲಿ ಏನು ಕೊಟ್ಟಿದ್ದಾರೆ? 1/4 ಆಫ್ ದಿ ಫಸ್ಟ್ ಪಾರ್ಟ್, 1/4 ಆಫ್ ದಿ ಫಸ್ಟ್ ಪಾರ್ಟ್ ಇದ್ರ ರೇಷಿಯೋ ಪ್ಲಸ್ 1/3 ಆಫ್ ದಿ ಓಕೆ b ಇಂಟು b ಇಂಟು 1/3 ಆಫ್ ದಿ ಸೆಕೆಂಡ್ ಪಾರ್ಟ್ ವಿಲ್ ಬಿ ಈಕ್ವಲ್ ಟು half of the that number. ಇಲ್ಲ ಸಹ ಹಾಗೆ ಕಂಪೇರ್ ಮಾಡಕ್ಕೆ ಟ್ರೈ ಮಾಡಿ ಮೈ ಡಿಯರ್ ಫ್ರೆಂಡ್ಸ್. a/4 is equal to y ಮತ್ತೆ 10b/3 ಪ್ಲಸ್ 10b/3 is equal to 5x ಪ್ಲಸ್ 1/2y. ಇಲ್ಲಿ ನೋಡಿ, 10b/3 ಮತ್ತೆ x ಇದು ಕೋಎಫಿಷಿಯಂಟ್ಸ್ ಇತ್ತು, 10b/3 ವಿಲ್ ಬಿ ಈಕ್ವಲ್ ಟು 5. ಕರೆಕ್ಟಾ ಮೈ ಡಿಯರ್ ಫ್ರೆಂಡ್ಸ್? ಇಲ್ಲಿ ನೋಡಿ, ಇದನ್ನ ರೇಷಿಯೋನ್ ಕಂಪೇರ್ ಮಾಡಿದಾಗ b ಏನು ಬರುತ್ತೆ? 5 1s are 5 2s are. ಸೊ 3/2 ಅಂತ ಗೊತ್ತಾಗುತ್ತೆ. ಅದೇ ರೀತಿ ನೀವು y ಇದು ಕೋಎಫಿಷಿಯಂಟ್ ಕಂಪೇರ್ ಮಾಡಿದ್ರೆ a/4 is equal to 1/2 ಅಂತ ಗೊತ್ತಾಗುತ್ತೆ. ಸೊ a ವಿಲ್ ಬಿ ಈಕ್ವಲ್ ಟು ಏನು? 2. ಸೊ a ವಿಲ್ ಬಿ ಈಕ್ವಲ್ ಟು 2. ಇಲ್ಲಿ a:b ರೇಷಿಯೋ ಎಷ್ಟಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್? a:3/2. ರೇಷಿಯೋ ಎಷ್ಟಾಯ್ತು ಇಲ್ಲಿಗ? 4:3. ಸಿ ನೋಡಿ, ಎರಡು ಮೆಥಡಲ್ಲಿ ಮಾಡಿದಾಗ ಕೂಡ ನಮಗೆ a:3 ಎಷ್ಟು ಬಂತು? 4:3 ಬಂತು. ಸೊ ಇಲ್ಲಿ ಫಸ್ಟ್ ಮತ್ತು ಸೆಕೆಂಡ್ ಪಾರ್ಟ್ ನೀವು ಇಂಟರ್ಚೇಂಜ್ ಮಾಡೋದ್ರಿಂದ ಡಿಫರೆನ್ಸ್ ಗೊತ್ತಾಗೋದಿಲ್ಲ. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸ್ ತಪ್ಪಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ PGCETಯಲ್ಲಿ ನಿಮ್ಮದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ, ಆಪ್ಷನ್ಸ್ ತಪ್ಪಿದ್ರು ನೀವು ಆಪ್ಷನ್ಸನ್ನು ಟಿಕ್ ಮಾಡಿ. ಸೊ ನಿಮಗೆ ಗ್ರೇಸ್ ಮಾರ್ಕ್ಸ್ ಬರ್ತದೆ. ಸೊ ಇಲ್ಲಿ ಕೂಡ ಹಾಗೆ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಇಲ್ಲಿ ಡಿವೈಸರ್ ಇಲ್ಲಿ ಡೈರೆಕ್ಟಾಗಿ ರಿಲೇಷನ್ ಕೊಟ್ಟಿದ್ರು. ಇದು ಫಸ್ಟ್ ಮೆಥಡ್ ಆಯಿತು, ಮೆಥಡ್ 1 ಆಯಿತು. ಮತ್ತು ನಮಗೊಂದು ಗೊತ್ತಿರುವ ಮೆಥಡ್ ಇದೆ. ಸೊ ಈ ಸೆಕೆಂಡ್ ಮೆಥಡ್ ಅಥವಾ ವೆರಿಫಿಕೇಶನ್ ಯಾವಾಗ ಮಾಡಬೇಕು ಅಂತ ಹೇಳಿದ್ರೆ, ನಿಮಗೆ ಟೈಮ್ ಜಾಸ್ತಿ ಉಳಿದಿದೆ, ಸೊ ಆಗ ನೀವು ವೆರಿಫಿಕೇಶನ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ರಿಮೈಂಡರ್ ಥಿಯರಮ್ ಪ್ರಕಾರ ಡಿವಿಡೆಂಡ್ ಈಕ್ವಲ್ ಟು ಡಿವೈಸರ್ ಇಂಟು ಕೋಎಫಿಷಿಯಂಟ್ ಪ್ಲಸ್ ರಿಮೈಂಡರ್. ಇಲ್ಲಿ ನೋಡಿ, ಡಿವಿಡೆಂಡ್ ಏನಂತೆ? 2/3 ಆಫ್ ದಿ ಡಿವೈಸರ್ ಅಂತ ಕೊಟ್ಟಿದ್ದಾರೆ. ಸೊ ಇಂಟು ಡಿವೈಸರ್ ಎಲ್ಲಿ ಇರ್ತದೆ? ಇಂಟು ಕೋಎಫಿಷಿಯಂಟ್ ಪ್ಲಸ್ ರಿಮೈಂಡರ್ ಏನು? ಡಿವೈಸರ್ ಬೈ 2. ರಿಮೈಂಡರ್ ಏನು? ಡಿವೈಸರ್ ಬೈ 2. ಇಲ್ಲಿಂದ ಅಬ್ಸರ್ವ್ ಮಾಡ್ಕೊಳ್ಬೋದು, ಡಿವೈಸರ್ ಬೈ 2. ಇಲ್ಲಿ ನೋಡಿ, ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮತ್ತು ರೈಟ್ ಹ್ಯಾಂಡ್ ಸೈಡಲ್ಲಿ ಡಿವೈಸರ್ ಎಲ್ಲ ಕಡೆ ಕ್ಯಾನ್ಸಲ್ ಆಗ್ತದೆ. ಸೊ 2/3, ಸಾರಿ ಮೈ ಡಿಯರ್ ಫ್ರೆಂಡ್ಸ್, ಇದು 2/3 ಆಗಲ್ಲ, ಇದು ಸಾರಿ, ಇದೇನಾಗುತ್ತೆ ಅಂತ ಹೇಳಿದ್ರೆ 3/2. ಇಲ್ಲಿ ನೋಡಿ,
ಡಿವೈಸರ್ ಇಸ್ 2/3 ಆಫ್ ಡಿವಿಡೆಂಡ್. ಸೊ ಡಿವಿಡೆಂಡ್ ಏನಾಗುತ್ತೆ 3/2. ಸೊ 3/2 ಆಫ್ ಡಿವೈಸರ್. ಸೊ ಸಿಂಪಲ್. ಸೊ ಡಿವೈಸರ್ ನೋಡಿ ಎಲ್ಲ ಕಡೆ ಕ್ಯಾನ್ಸಲ್ ಆಗುತ್ತೆ. ಕರೆಕ್ಟ್ ಅಲ್ಲ ಮೈ ಡಿಯರ್ ಫ್ರೆಂಡ್ಸ್? ಸೊ ಡಿವೈಸರ್ ವಿಲ್ ಬಿ ಕ್ಯಾನ್ಸಲ್ಡ್ everywhere. So you'll get 3/2 q plus 1/2. So q ಏನಾಗುತ್ತೆ ಮೈ ಡಿಯರ್ ಫ್ರೆಂಡ್ಸ್? 3/2 minus 1/2, it will be 1. ಇಲ್ಲಿ ನೋಡಿ q 1 ಆದರೆ ಇಲ್ಲಿ ಏನು ರಿಲೇಷನ್ ತಗೊಂಡು ಬರ್ಬೋದು ಅಂತ ಹೇಳಿದ್ರೆ ನೋಡಿ, ಡಿವಿಡೆಂಡ್ ಈಕ್ವಲ್ ಟು ಡಿವೈಸರ್ ಏನು ಮೈ ಡಿಯರ್ ಫ್ರೆಂಡ್ಸ್? ಟ್ವೈಸ್ ಆಫ್ ರಿಮೈಂಡರ್. ಕರೆಕ್ಟ್ ಅಲ್ವಾ? ಪ್ಲಸ್ ರಿಮೈಂಡರ್ ಇಲ್ಲಿಂದ ಬರ್ಕೊಂಡೆ. ಡಿವೈಸರ್ ಈಕ್ವಲ್ ಟು ಕೋಎಫಿಷಿಯಂಟ್ 1 ಟ್ವೈಸ್ ಆಫ್ ರಿಮೈಂಡರ್. ಸೊ ಇದೇನಾಯಿತು 3 ಟೈಮ್ಸ್ ಆಫ್ ರಿಮೈಂಡರ್. ಸೊ ರಿಮೈಂಡರ್ ಎಷ್ಟು ಕೊಟ್ಟಿದ್ದಾರೆ? 5. ಸೊ 15. ಸೊ ನೋಡಿ ಆನ್ಸರ್ ನೀವು ಫೈಂಡ್ ಔಟ್ ಮಾಡಿದಾಗ ಕರೆಕ್ಟ್ ಇತ್ತು ಆಪ್ಷನ್ ಎಲ್ಲ. ಸೊ ನನ್ ಆಫ್ ದಿಸ್ ಇಸ್ ಕರೆಕ್ಟ್ ಆನ್ಸರ್. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಎಕ್ಸಾಮಲ್ಲೂ ಕೂಡ ಹಾಗೆ ನಿಮಗೆ ಕೆಲವೊಂದು ಸತಿ ಆನ್ಸರ್ಸ್ ಮ್ಯಾಚ್ ಆಗೋದಿಲ್ಲ. ಓಕೆ, ಬಟ್ ಲಾಸ್ಟ್ ಕ್ವಶನ್ ನನ್ ಆಫ್ ದಿಸ್ ಇತ್ತು, ಅದು ಕರೆಕ್ಟ್ ಆನ್ಸರ್ ಅದು. ಸೊ ಅದಕ್ಕೆ ಗ್ರೇಸ್ ಮಾರ್ಕ್ಸ್ ಇದೆಯಲ್ಲ, ನನ್ ಆಫ್ ದಿಸ್ ಮಾಡಿದರೆ ಮಾತ್ರ ನಿಮಗೆ ಆನ್ಸರ್ ಸಿಗ್ತದೆ. ಸೊ ಮ್ಯಾಚಿಂಗ್ ಆನ್ಸರ್ ಆಗಲಿಲ್ಲ ಅಂತ ಹೇಳಿದ್ರೆ ಫಸ್ಟ್ ಅಟೆಂಪ್ಟಲ್ಲಿ ನೀವು ಸ್ಕಿಪ್ ಮಾಡಿ ಬೇರೆ ಕ್ವಶನಿಗೆ ಹೋಗಬೇಕು. ಓಕೆನಾ? ಸ್ಕಿಪ್ ಮಾಡಿ ಬೇರೆ ಕ್ವಶನಿಗೆ ಹೋಗಿ ಲಾಸ್ಟಿಗೆ ನಿಮಗೆ ಉಳಿದಿರುವಂತಹ ಟೈಮಲ್ಲಿ ಅದನ್ನು ವೆರಿಫೈ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಅಥವಾ ಇನ್ನೊಂದು ಮೆಥಡ್ ಇಲ್ಲ ಅಂತ ಹೇಳಿದ್ರೆ ಇನ್ನೊಂದ್ಸತಿ ಅದೇ ಮೆಥಡನ್ನು ನೀವು ಟ್ರೈ ಮಾಡಬೇಕು. ಟ್ರೈ ಮಾಡಿ ಆನ್ಸರನ್ನು ವೆರಿಫೈ ಮಾಡಬೇಕು. ಆವಾಗಲೇ ನೀವು ಟ್ರೈ ಮಾಡಿದರೆ ನಿಮ್ಮದು ಕಾನ್ಫಿಡೆನ್ಸ್ ಲೋ ಆಗುತ್ತೆ ಮೈ ಡಿಯರ್ ಫ್ರೆಂಡ್ಸ್. ಸೊ ಈ ಸ್ಟ್ರಾಟಜಿಯನ್ನು ನೀವು ಎಕ್ಸಾಮಲ್ಲಿ ಅಪ್ಲೈ ಮಾಡಲೇಬೇಕು ಆ್ಯಪ್ಟಿಟ್ಯೂಡಿಗೆ. ಇಲ್ಲ ಅಂದರೆ ನಿಮಗೆ ಟೈಮ್ ವೇಸ್ಟ್ ಆಗುತ್ತೆ. ಈ ಸ್ಟ್ರಾಟಜಿ ಮತ್ತು ಈ ಕ್ವಶನ್ ಸಾಲ್ವಿಂಗ್ ನಿಮಗೆ ಇಷ್ಟ ಆಗಿದ್ರೆ ಈ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಜೊತೆಗೆ ಕಲಿಯೋಣ. ಧನ್ಯವಾದ ಮೈ ಡಿಯರ್ ಫ್ರೆಂಡ್ಸ್. ಥ್ಯಾಂಕ್ ಯು.